ಖಂಡಿತ. ಏನು ಗೊತ್ತಾ, 3 ಜನ ಈಗ ಎಸ್ಪೆಷಲಿ ಅಹಲ್ಯ ಆಗಲಿ, ಅಹಲ್ಯ ಅವ್ರ ತಾಯಿ ಪಾರ್ಟ್ ಮಾಡಿ ಲಕ್ಷ್ಮಿ ಅಮ್ಮ ಆಗಿರಲಿ, ಅಥವಾ ಶಾಂಭವಿ ಜ್ಯೋತಿ ಅವ್ರು ಮಾಡಿರೋದಾಗಲಿ, ಪ್ರಕೃತಿ ಈಗಲೂ ಅವಳು ನಟನೆಗೆ ಎಲ್ಲ ಇದ್ದಾಳೆ, ಅವಳು ಜಾಸ್ತಿ ಕೆಲಸ ಮಾಡ್ತಿದ್ದಾಳೆ. ಇವ್ರುಗಳ ಜೊತೆ ಆಗಾಗ ಮೆಸೇಜಸ್ಸಲ್ಲಿ ಮಾತುಕತೆ ಆಗ್ತಾ ಇರತ್ತೆ. ನಾನು ಸ್ವಲ್ಪ ಜಾಸ್ತಿ ಕ್ಲೋಸ್ ಇದ್ದಿದ್ದು ಸಾಕೇತ್ ಮತ್ತು ಅನಿಕೇತ್ಗೆ ಆಗಿದ್ದಿದ್ದ. ಮನೆಗೆ ಭೇಟಿ ನೀಡೋದು ಅಂದರೆ ಅಣ್ಣನ ಮನೆಗೆ ಜಾಸ್ತಿ ಹೋಗ್ತಿರ್ತೀನಿ. ರಾಖಿ ಹಬ್ಬ ಅಂತೂ ಬಂದರೆ ಮಿಸ್ಸೇ ಮಾಡೋದಿಲ್ಲ. ಆದರೆ ಅನಿಕೇತ್ ನನಗೆ ಸಿಗ್ತಾ ಇಲ್ಲ, ಸಿಗ್ತೀನಿ ಅಂತ ಹೇಳ್ತಾನೆ, ಸಿಗೋದಿಲ್ಲ. ಆಮೇಲೆ ನಾವು 3 ಜನ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಆದರೆ ಇವರಿಬ್ಬರನ್ನ ನಾನು ಮೇಂಟೈನ್ ಮಾಡೋದಕ್ಕಾದ್ರೂ ನಾನು ಆ್ಯಕ್ಟಿವ್ ಇರಬೇಕು. ಯಾಕಂದರೆ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಾರೆ, ಅಕ್ಕ ಮಾತಾಡಿ ಪ್ಲೀಸ್, ಅಕ್ಕ ಅಣ್ಣ ಏನು ಮಾಡ್ತೀಯಾನೆ, ಈ ಅಣ್ಣ ಏನು ಮಾಡ್ತಾ ಇದ್ದಾನೆ ಅಂತ. ಅದಕ್ಕಾದರೂ ನಾನು ಏನಾದರೂ ಹೇಳಬೇಕು. ಬಟ್ ಮಾತುಕತೆ ಸ್ವಲ್ಪ ಕಮ್ಮಿ ಆಗಿದ್ರೂ ಸಹ ಅದೇ ಬಂಧ ಈಗಲೂ ಏನಾದರೂ ಸಿಕ್ಕಿದ್ರೆ ಮಾತ್ರ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಮಗೆ. ಅಷ್ಟು ಒಬ್ಬರು ಇಷ್ಟಪಡ್ತೀವಿ ನಾವು 3 ಜನ. ಹಾಗಾಗಿ ಖಂಡಿತ ಆ ಬಾಂಡ್ ಇದೆ. ಈವನ್ ಟೆಕ್ನಿಷಿಯನ್ಸ್ ಜೊತೆ ಸಹ ಅದೇ ಸಂಬಂಧ ಇದೆ ನಮ್ಮೆಲ್ಲರಿಗೂ ಸಹ. ನಮ್ಮ ಕ್ಯಾಮ್ರಾಮೆನ್ ಸರ್ ಆಗಲಿ, ಅಥವಾ ನಮ್ಮ ಪ್ರೊಡ್ಯೂಸರ್ ಸರ್ ಆಗಲಿ, ಕಥೆ ಬರೆದಿರೋರಾಗಲಿ, ಪ್ರತಿಯೊಬ್ಬರು ಒಂದು ಫ್ಯಾಮಿಲಿ ಥರನೇ ಈಗಲೂ ಎಲ್ಲರೂ ಇದ್ದೀವಿ. ಹೌದು ಹೌದು ಹೌದು, ಭಾವನಾ ಮೆನನವರು ಖಂಡಿತ. ಈಗ ನನಗೆ ಫಿಲ್ಮ್ಫೇರಲ್ಲಿ ಅವಕಾಶ ಇದ್ದಿದ್ರು ನಾನು ನಮ್ಮ ನಿರ್ದೇಶಕರನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ತಿದ್ದೆ ಅಲ್ಲಿ. ಇದು ನಂದಲ್ಲಪ್ಪ, ಇದು ನಿಮ್ಮದು, ನೀವು ಬರ್ತಿರೋದಕ್ಕೆ ನಾನು ಅಲ್ಲಿ ಬಣ್ಣ ಹಚ್ಚಿರೋದು ಅಷ್ಟೇ ಅಂತ. ಅದು ಅವಾಗಲೂ ಅನಿಸಿದೆ ನನಗೆ. ಅನುಬಂಧ ಇರುವಾಗಲೂ ಜಯ ಆಳ್ವ ಅಂತ ನಮ್ಮ ಕಥೆ ಬರೆದಿರೋರು, ಅವ್ರೇನು ಬರೆದಿದ್ದಾರೆ ಅವರು ಅದಕ್ಕೆ ನಾನು ಏನಂತಾರೆ ಜಸ್ಟಿಸ್ ವಹಿಸ್ಬೇಕಿತ್ತು ಅಷ್ಟೇ. ಹಾಗಾಗಿ ಇರೋ ಬರೋರ್ನೆಲ್ಲ ಕರೆದ್ಬಿಟ್ಟಿದ್ದೆ ನಾನು, ನಿಮಗೆ ಸೇರುತ್ತೆ ಅವ್ರಿಗೆ ಇವ್ರಿಗೆ ಅಂತ. ಐ ರಿಮೆಂಬರ್ ಅದೇ ಅನುಬಂಧ ಅವಾರ್ಡ್ಸಿಂದ ಫಿಲ್ಮ್ ಫೇರ್ ಅಂತ ಅನ್ನೋ ಜರ್ನಿನೇ ಏನಿದೆ ಅಲ್ವಾ, ಪ್ರತಿಯೊಂದು ಬಾರಿನೂ ವೇದಿಕೆ ಹತ್ತಾಗ ಭಾವನೆ ಒಂದೇ ಇದ್ರೂ ಅದನ್ನು ವ್ಯಕ್ತಪಡಿಸಿರುವಂತಹ ರೀತಿ ಸ್ವಲ್ಪ ಬೇರೆ ಬೇರೆ ಆಗ್ತಾ ಹೋಗ್ತಾ ಇದೆ. ಸೊ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಅಷ್ಟೇ. ಓ ಹೌದು, ಅವ್ರನ್ನ ನಾನು ಕಣ್ಮಣಿಗಳು ಅಂತಲೇ ಕರೆಯೋದು. ನಾನು ಹೇಳಿದ್ನಲ್ಲ, ಅದೇನೋ ಗೊತ್ತಿಲ್ಲ, ಇನ್ನೂ ಮರ್ತಿಲ್ಲ ಅಥವಾ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಎಷ್ಟೋ ಸರ್ತಿ ಗೊತ್ತಾಗುತ್ತೆ ನಮ್ಮ ಹಿಂದೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ಸಾಕಷ್ಟು ಜನಕ್ಕೆ ಉತ್ತರ ಕೊಟ್ಟಿರ್ತಾರೆ ಅವ್ರ ಎಡಿಟ್ಸಿಂದ ಅಂತ. ಇದುವರೆಗೂ ಅಂತೀನಲ್ಲ, ಒಂದು ಹಬ್ಬ ಬರಲಿ, ಹಬ್ಬ ಹರಿದಿನಗಳಲ್ಲಿ ಫಸ್ಟ್ ವಿಶ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿದಾಗ. ಆಮೇಲೆ ಯಾವುದೇ ಪೋಸ್ಟ್ ಯಾರೇ ಹಾಕಿರಲಿ, ಯಾವುದೇ ಪೇಜ್ ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಹಾಕಿದ್ರೂ ಹುಡುಕಿ ಅದನ್ನು ಎಲ್ರಿಗೂ ಕಳಿಸ್ತಾರೆ. ಈ ಥರ ಒಂದು ಪೋಸ್ಟ್ ಹಾಕಿದ್ದಾರೆ ನೋಡಿ ಏನು ಎತ್ತ ಅಂತ. ನನಗಿಂತ ಜಾಸ್ತಿ ಬಹುಶಃ ಅವ್ರುಗಳೇ ಅಪ್ಡೇಟ್ ಆಗಿದ್ದಾರೆ. ನಾನು ಎಲ್ಲಿ ಹೋಗಿದ್ದೆ, ಏನು ಇವೆಂಟ್ ಅಟೆಂಡ್ ಮಾಡಿದೆ, ಏನು ಕೆಲಸ ಮಾಡಿದೆ, ಪ್ರತಿಯೊಂದು ನೆನಪಿರುತ್ತೆ ಅವ್ರಿಗೆ. ನನಗಾಗಲಿ, ಅನಿಗಾಗಲಿ, ಅಣ್ಣಂಗಾಗಲಿ. ಐ ಥಿಂಕ್ ನಾನು ಯಾವಾಗಲೂ ಹೇಳ್ತೀನಿ, ಅವ್ರಿಗೆ ಚಿರಋಣಿ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು 3 ವರ್ಷ ಆಯಿತು ನಮ್ಮದು ಮುಗಿತಾ ಬಂದು, ಆದರೂ ಇನ್ನೂ ಹೊಸದಾಗೇ ಇದೆ ನಮ್ಮನೆ ಯುವರಾಣಿ ಅನ್ನೋ ಥರ ಟ್ರೀಟ್ಮೆಂಟ್ ಸಿಗ್ತಿರೋದಕ್ಕೆ ಕಾರಣ ಇವರೆಲ್ಲರೂ. ಸೋಷಿಯಲ್ ಮೀಡ್ಯಾದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ, ನಿಮ್ಮನ್ನ ನಾವು ಭೇಟಿ ಮಾಡಿರೋದಿಲ್ಲ, ನಿಮ್ಮ ಹೆಸರು ಗೊತ್ತಿರೋದಿಲ್ಲ, ಕೆಲವು ಸರ್ತಿ ಯಾವ ಊರಿಂದ ಮಾಡ್ತಿದ್ದೀರಾ ಗೊತ್ತಿರೋದಿಲ್ಲ, ಬಟ್ ನಮ್ಮನ್ನು ನೆನೆಸ್ಕೋತೀರಾ ಅಲ್ವಾ ನೀವೆಲ್ಲ. ನಿಮ್ಮನ್ನು ನಾನು ನೆನೆಸ್ಕೋತೀನಿ ಅಂತ ಈ ಕ್ಯಾಮ್ರಾ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಥ್ಯಾಂಕ್ ಯು. ಹೌದು ಹೌದು, ಅಲ್ಲ ಗ್ಯಾಲರಿ ಕಂಟೆಸ್ಟೆಂಟ್ ಅಂತ ಕೊಟ್ಟರೆ ಐ ಥಿಂಕ್ ನಮ್ಮ ಅಪ್ಪ ಅಮ್ಮಂಗೆ ಪ್ರಶಸ್ತಿ ಬರುತ್ತೆ. ಹೌದು, ಅವ್ರದ್ದು ಒಂದು ಫ್ಯಾಮಿಲಿ ರೌಂಡ್ ಇತ್ತು, ಅಪ್ಪ ಅಮ್ಮ ಮತ್ತು ಅವಳು ಮಾಡಿದ ರೌಂಡು. ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವು ಮಾತ್ರ ನೋಡೋದಕ್ಕೆ. ನಮ್ಮ ಮನೆಯವರು ಎಲ್ಲ ಹೋಗಿದ್ರು, ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅಮ್ಮನ ಫ್ರೆಂಡ್ಸು ಎಲ್ಲರೂ ಹೋಗಿದ್ರು.